ಎಗ್ ರೈಸ್ ತಿನ್ನಕ್ಕೆ ಹೋಗಿ 5,000 ಕಳ್ಕೊಂಡೆ ಅಂದರೆ ನಂಬ್ತೀರಾ? ಏನು ಅಂತ ಹೇಳ್ತೀನಿ, ವಿಡಿಯೋ ಕೊನೆವರೆಗೂ ನೋಡಿ. ಇನ್ಫ್ಲೂಯೆನ್ಸರ್ ರೆಕಮೆಂಡೆಡ್ ಸೀರೀಸ್ ಎಪಿಸೋಡ್ 2. ನಮ್ಮ ಚಾನಲ್ನ ತುಂಬ ಜನ ಫಾಲೋ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ. ಮಾಡಿದ್ರೆ ನಮಗೂ ತುಂಬ ಖುಷಿ ಆಗುತ್ತೆ. ಎಂಪೈರ್ ಪಕ್ಕದಲ್ಲಿರೋ ಒಂದು ಚಿಕ್ಕ ಕಾರ್ಟ್ಗೆ ನಾವಿವತ್ತು ಬಂದಿದ್ದೀವಿ. ಇಲ್ಲಿ ಬರೀ ಎಗ್ ವೆರೈಟೀಸೇ ಸಿಗುತ್ತೆ. ಇಲ್ಲಿ ನಿಮಗೆ ಎಗ್ ರೈಸ್, ಎಗ್ ಮಸಾಲ, ಎಗ್ ಬೋಂಡಾ, ಹಾಗೆ ಬ್ರೆಡ್ ಆಮ್ಲೆಟ್, ಆಫ್ ಬಾಯ್ಲ್ ಅಂತೆಲ್ಲ ಸಿಗ್ತಿದೆ. ನಾವು ಆಫ್ ಎಗ್ ರೈಸ್ಗೆ ಆಫ್ ಎಗ್ ಮಸಾಲ ತೊಗೊಂಡಿದ್ವಿ, ಚೆನ್ನಾಗಿತ್ತು ಅಂತ ಹೇಳ್ಬೋದು. ಆ್ಯಂಡ್ ಎಗ್ ಬೋಂಡಾಗೆ ನಿಮಗೆ ಕಟ್ ಮಾಡಿ ಮಸಾಲ ಎಲ್ಲ ಹಾಕಿ ಈರುಳ್ಳಿ ಎಲ್ಲ ಹಾಕಿ ಕೊಡ್ತಿದ್ದಾರೆ, ಅದು ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಬ್ರೆಡ್ ಆಮ್ಲೆಟ್ ಕೂಡ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಒಂದು ಹಾಫ್ ಬಾಯ್ ಕೂಡ ತೊಗೊಂಡಿದ್ವಿ. ನಾವು 5,000 ಹೇಗೆ ಕಳ್ಕೊಂಡ್ವಿ ಅಂದರೆ, ನಾವು ವೀಡಿಯೋ ಮಾಡೋಕ್ಕೋಸ್ಕರ ಒಂದು ಚಿಕ್ಕದಾಗಿ ಲೈಟ್ ಯೂಸ್ ಮಾಡ್ತಾ ಇದ್ವಿ. ಆ ಲೈಟು ಮಿಸ್ ಆಗಿ ಕೆಳಗಡೆ ಬಿದ್ದೋಗ್ಬಿಟ್ಟಿದೆ. ಅಂಗಡಿಯವ್ರು ಕೇಳಿದ್ದಕ್ಕೆ ಯಾರೋ ಒಬ್ರು ಎತ್ಕೊಂಡು ಹೋದ್ರು ಅಂತ ಹೇಳಿದ್ರು. ನಾವು ಆ ರೋಡ್ ಈ ರೋಡ್ ಅಂತ ಅಕ್ಕಪಕ್ಕ ಎಲ್ಲ ಹುಡ್ಕಿದ್ವಿ, ಬಟ್ ಸಿಗಲಿಲ್ಲ. ಹಾಗೆ ಕಾಲು ಕೂಡ ನೋವಾಯಿತು ನನಗೆ ಹುಡ್ಕುವಾಗ. ಪ್ಲೀಸ್ ಯಾರ್ದಾದ್ರೂ ಒಂದು ವಸ್ತು ಸಿಕ್ಕಿದ್ರೆ ಅಕ್ಕಪಕ್ಕ ನಿಂತು ಕೇಳಿ, ಇಲ್ಲ ಅಂಗಡಿಯವ್ರಿಗಾದ್ರೂ ಕೊಟ್ಟೋಗಿ ಅದು ಯಾರ್ದು ಅಂತ. ಸುಮ್ಮನೆ ಎತ್ಕೊಂಡು ಹೋಗ್ಬಿಟ್ರೆ ಎಷ್ಟಿರುತ್ತೋ ಏನಿರುತ್ತೋ ಅವ್ರಿಗೂ ತುಂಬಾ ಡಿಸಪಾಯಿಂಟ್ ಆಗುತ್ತಲ್ವ. ಈ ವಿಡಿಯೋ ಏನಾದರೂ ನಿಮಗೆ ರೀಚ್ ಆದರೆ ಪ್ಲೀಸ್ ತಂದುಕೊಟ್ಬಿಡಿ. ಥ್ಯಾಂಕ್ ಯು.